ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿ ಅರೆತಿಪ್ಪೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ 2025-26ನೇ ಸಾಲಿನ ಸರ್ವ ಸದಸ್ಯರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಟಿಪಿ ಮನೋಹರ್ ಗೌಡ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿದ ಮೂಲ್ ಅಧ್ಯಕ್ಷರಾದ ಎನ್ಕೆ ಹರೀಶ್ ಬಾಬು ಮಾತನಾಡಿ, ನಮ್ಮ ಮದ್ದೂರು ತಾಲೂಕಿನಲ್ಲಿ ಕಳೆದ 1 ವರ್ಷದಲ್ಲಿ ಈ 80,000ಕ್ಕೂ ಹೆಚ್ಚು ಲೀಟರ್ ಹಾಲಿನ ಉತ್ಪಾದನೆ ಹೆಚ್ಚಳವಾಗಿದೆ. ನೀವು ಯಾವುದೇ ಬೆಳೆಗಳನ್ನು ಬೆಳೆದರೆ ಸರಿಯಾದ ಸಮಯಕ್ಕೆ ಹಣ ಸಿಗದೆ ಬೆಳೆ ನಷ್ಟ ಅನುಭವಿಸಿ ಸಾಲದ ಸುಳಿಗೆ ಸಿಲುಕುತ್ತಿದ್ದೀರಿ. ಆದರೆ ಹೈನುಗಾರಿಕೆಯಲ್ಲಿ ಸರಿಯಾದ ಸಮಯಕ್ಕೆ ಹಣ ಬಟಾವಣೆ ಮಾಡಿ ಹಾಲು ಉತ್ಪಾದಕರ ಹಿತವನ್ನು ಕಾಯುತ್ತಿದ್ದೇವೆ. ಮೂಲ್ ಒಕ್ಕೂಟವು ಲಾಭದಾಯಕ ಮುನ್ನಡೆಯುತ್ತಿದೆ. ನಿಮ್ಮ ಸಂಘವು 2024 ವ್ಯವಕಲನ 25ನೇ ಸಾಲಿನಲ್ಲಿ ವಾರ್ಷಿಕ ಲಾಭ 13 ಲಕ್ಷ ಇತ್ತು. ಆದರೆ 2025-26ನೇ ಸಾಲಿನ ವಾರ್ಷಿಕ ಲಾಭ 21 ಲಕ್ಷಕ್ಕೆ ಹೆಚ್ಚಳವಾಗಿದೆ. ಕಾರಣ ನೀವು ಗುಣಮಟ್ಟದ ಹಾಲನ್ನು ಒಕ್ಕೂಟಕ್ಕೆ ಸರಬರಾಜು ಮಾಡುತ್ತಿರುವ ಕಾರಣ. ಅತಿ ಹೆಚ್ಚಿನ ಕೊಬ್ಬಿನ ಅಂಶ ಬಂದ ಕಾರಣ ಒಕ್ಕೂಟಕ್ಕೆ ಆದಾಯ ಬಂದಿದೆ. 1 ವರ್ಷದಲ್ಲಿ ನಿಮ್ಮ ಸಂಘದ ಲಾಭ 41 ಲಕ್ಷ ಹೆಚ್ಚಳವಾಗಿದೆ. ರೈತರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸರ್ಕಾರ ಕೂಡ ₹5 ಪ್ರೋತ್ಸಾಹಧನವಾಗಿ ನೀಡುತ್ತಿದೆ. ಆದರೆ ಕೆಲವರು ಖಾಸಗಿ ಡೈರಿಗಳಿಗೆ ಹಾಲು ಸರಬರಾಜು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾ ಎಂಎಸ್ ಮಂಜೇಶ್ ಗೌಡರು, ತಾಲೂಕು ಮುಖ್ಯಸ್ಥರು, ಮದ್ದೂರು ಉಪ ಕಚೇರಿ ಮೂಲ್ ಶ್ರೀ ಎನ್ ಮಂಜುನಾಥ್, ವಿಸ್ತರಣಾಧಿಕಾರಿಗಳು, ಅರೆತಿಪ್ಪೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಟಿಪಿ ಮನೋಹರ್ ಗೌಡ, ತಿಪ್ಪೂರು ಮನು, ಉಪಾಧ್ಯಕ್ಷ ಶ್ರೀನಿವಾಸ್ ಗೌಡ, ನಿರ್ದೇಶಕರಾದ ದಿಗಂತ, ಟಿಪಿ ಕೃಷ್ಣೇಗೌಡ, ಸಿದ್ದರಾಜು, ಕಮಲಮ್ಮ, ಸುಶೀಲಮ್ಮ, ಶಿವಣ್ಣ, ಕಾರ್ಯದರ್ಶಿ ಶರತ್ಬಾಬು, ಸಿಬ್ಬಂದಿ ವರ್ಗದವರು ಹಾಗೂ ಹಾಲು ಉತ್ಪಾದಕರು, ಷೇರುದಾರರು, ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಬರೀ 1 ವರ್ಷದಲ್ಲಿ ಇವತ್ತು ಅದೇ ಲಾಭ 21 ಲಕ್ಷಕ್ಕೆ ಹೋಗಿದೆ. ಹೆಚ್ಚು ಕಮ್ಮಿ 7-8 ಲಕ್ಷ ಚಿಲ್ಲರೆ. 1 ವರ್ಷದಲ್ಲಿ ನಿಮ್ಮ ಸಂಘದ ಆದಾಯ 8 ಲಕ್ಷ ಚಿಲ್ಲರೆ ಜಾಸ್ತಿ ಆಗಿದೆ. ಇದು ಕಾರಣ ಏನು? ನೀವು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಗುಣಮಟ್ಟದ ಹಾಲು ಸಂಘಕ್ಕೆ ಏನ್ ಕೊಡ್ತಾ ಇದ್ದೀರಿ, ಈ ಸಂಘದಿಂದ ಒಕ್ಕೂಟಕ್ಕೆ ಏನ್ ಬರ್ತಾ ಇದೆ, ಅಲ್ಲಿ ನಾವು ಏನು ಫ್ಯಾಟ್ ಮೇಲೆ ರೇಟ್ ಫಿಕ್ಸ್ ಮಾಡಿದೀವಿ. ಇದ್ರ ಜೊತೆಗೆ ಸರ್ಕಾರ ಒಂದು ₹5 ಪ್ರೋತ್ಸಾಹ ಧನ, ಅಂದ್ರೆ ಅದು ನಿಮ್ಮನ್ನ ಉತ್ತೇಜಿಸ್ಲಿಕ್ಕೆ ಕೊಡ್ತಾ ಇರ್ತಾರೆ.